ನಮ್ಮದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33 lakhs 33,05,500 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಾವು ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ 8,24,000 ಆಗುತ್ತೆ. ವಿ ಆರ್ ವಿತಿನ್ ದಿ 14,000 ಇಲ್ಲಿ 24 ಅಂತ ಇದೆಯಲ್ಲ, ಅದು ಸರಿ ಇಲ್ವಾ? ಹಾಗಾದ್ರೆ ನಾನು ಬಜೆಟ್ ಪುಸ್ತಕದಲ್ಲಿ ಓದಿದ್ದು 24. ಇಲ್ಲಪ್ಪ, ನಾನು ಬಜೆಟ್ನಲ್ಲಿ ಪುಸ್ತಕದಲ್ಲಿ ಓದಿದ್ದು ಕೂಡ 8,24,000. ನಾನು ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. 824,389 correct sir, not 814, 824. 8,24,000 ಚಿಲ್ಲರೆ ಬರ್ತದೆ. 389 8,24,389. ಅದು ಎಷ್ಟು ಪರ್ಸೆಂಟ್ ಆಗುತ್ತಪ್ಪ ಅಂತಂದ್ರೆ 24.94%. 24.94%. GDP ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 3% ಒಳಗಡೆ ಅಂತಂದ್ರೆ 2.95. ಸೊ ವಿ ಆರ್ ವಿತಿನ್ ದಿ ಲಿಮಿಟ್ ಅಲ್ವಾ? ನೀವು ಪೇಪರ್ನಲ್ಲೆಲ್ಲ ಬರೀತಾರೆ ಸಾಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ 23, 24, 24, 25, 25, 26 3 ವರ್ಷನೂ ಕೂಡ ವಿತಿನ್ ದಿ ಲಿಮಿಟ್ಸ್ ಓನ್ಲಿ. ಆ ಪ್ಯಾರಾಮೀಟರ್ಗಳಿದಾವಲ್ಲ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿ. ಆದರೆ ಫಿಸ್ಕಲ್ ರೆವಿನ್ಯೂ ಡಿಫಿಸಿಟ್ ಇರಬೇಕು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಹೋದ ವರ್ಷ 19,000 ಕೋಟಿ ಎಷ್ಟಿತ್ತು ರೆವಿನ್ಯೂ ಡಿಫಿಸಿಟ್. ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 25,000 ಕೋಟಿ ಆಯಿತು. ಈ ವರ್ಷ ಮುಂದಿನ ವರ್ಷ 26, 27ಕ್ಕೆ 22,000 ಕೋಟಿ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇದು ಇಲ್ಲದೆ ಹೋಗಿದ್ರೆ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ನಮಗೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಟ್ಬಿಟ್ಟಿದ್ರೆ 10,000 ಕೋಟಿ ಕೋತಾ ಆಗದೆ ಹೋಗಿದ್ರೆ, ಅವರಿಂದ GST ಇಂದ ಕೋತಾ ಆಗದೆ ಹೋಗಿದ್ರೆ, ಆಮೇಲೆ ಇದರಲ್ಲಿ JJM ಅಲ್ಲ, ಜಲ್ ಜೀವನ್ ಮಿಷನ್ನಲ್ಲಿ ಒಟ್ಟು 69,000 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಅದು 50-50 ಆಗಬೇಕು. ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 30,000 ಚಿಲ್ಲರೆ ಕೋಟಿ ಕೊಡಬೇಕಾಗಿತ್ತು. 69,000ದಲ್ಲಿ ಎಷ್ಟು? 50-50
About 34,000. ಸುಮಾರು 35,000 ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿರೋದೇ ಇಲ್ಲಿವರೆಗೆ 11,000 ಚಿಲ್ಲರೆ. Exactly. ನಾವು ಸುಮಾರು 37,000 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಟು. ಜಲಜೀವನ್ ಮಿಷನ್ ಮೇಲೆ, ಜಲಜೀವನ್ ಮಿಷನ್ 27,090. ಅವರು ಒಟ್ಟು ಪ್ರಾಜೆಕ್ಟ್ ಕಾಸ್ಟು ಜಲಜೀವನ್ JJM 69,488. ಸೆಂಟ್ರಲ್ ಶೇರು 30,888 ಕೋಟಿ. 30,888 ಕೋಟಿ. ಆದರೆ ನಮಗೆ ಇಲ್ಲಿವರೆಗೆ ಕೊಟ್ಟಿರೋದು 11,786 ಕೋಟಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಈ ಫಿಗರ್ಸ್ಗಳಿದ್ದಾವಲ್ಲ, ಏನೇನೋ ಬರೆದು ಬಿಟ್ರೆ ಆಮೇಲೆ ಹೆಚ್ಚು ಕಡಿಮೆ ಆಗಿಬಿಡ್ತದೆ. ನಾನು ಐ ರಿಪೀಟ್, 69,488 ಕೋಟಿ ಪ್ರಾಜೆಕ್ಟ್ ಕಾಸ್ಟ್. ಕೇಂದ್ರ ಸರ್ಕಾರದ ಷೇರು 30,888 ಕೋಟಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು 11,786 ಕೋಟಿ. ಇನ್ನು ಎಷ್ಟು ಕೊಡಬೇಕು? 30,000ದಲ್ಲಿ 19,000. ಆದರೆ ಸ್ಟೇಟ್ ಶೇರು 38,600 ಕೋಟಿ. ಸ್ಟೇಟ್ ಶೇರ್ ಈಸ್ 38,600 ಕೋಟಿ. ನಾವು 15,500 ಕೋಟಿ ಅವ್ರ ಕೇಂದ್ರ ಸರ್ಕಾರ ಕೊಡದೇ ಹೋದ್ರು ಕೂಡ ನಾವು ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ. 15,500 ಕೋಟಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.